टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಭೆಗಳನ್ನು ಮಾಡಿದ್ದಾರಾ? ಆಶ್ರಯ ಸಮಿತಿ ಸಭೆ ಮಾಡಲಿಲ್ಲ. ಯಾವ ಯೋಗ್ಯತೆಯಿಂದ ನಮ್ಮ ಸರ್ಕಾರ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿದೆ ಅಂತ ಹೇಳ್ತಿದ್ರಿ? ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಈ ರಾಜ್ಯದ ದಲಿತರು, ಹಿಂದುಳಿದವರು, ಜೆಡಿಎಸ್ನವರು ಮತ್ತು ಬಿಜೆಪಿಯವರು ಅನೇಕ ಪ್ರಗತಿಪರ ಯುವಕರು. ಕೊನೆಯ ಎಚ್ಚರಿಕೆ, 7ನೇ ತಾರೀಕು ತಾವು ಮಂಡಿಸುವ ಬಜೆಟ್ ನಲ್ಲಿ ಇವತ್ತು ನಡೀತಾ ಇದ್ದ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಗಳಿಗೆ ಉತ್ತರವಾಗಿ ಯಾವುದೇ ಕಾರಣಕ್ಕೂ ದಲಿತರ ಹಣ ದುರುಪಯೋಗ ಮಾಡ್ಕೊಳ್ಳೋದಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡುತ್ತಾ ಹೋದರೆ ನಿಮ್ಮ ಮಂತ್ರಿ ಮಂಡಲದ ಮೇಲೆ ಅದೇ 70 ಕ್ರಿಮಿನಲ್ ಕೇಸುಗಳನ್ನ ಹಾಕಿ ಜೈಲಿಗೆ ಕಳಿಸ್ಬೇಕಾಗಿ ಬರ್ತದೆ ಅಂತೇಳಿ ಈ ವೇದಿಕೆ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತೀವಿ. ಭವಿಷ್ಯದ ದಿನಗಳಲ್ಲಿ ನಿಮ್ಮ ಈ ನಡೆ ಮುಂದುವರೆದರೆ ಕಾಂಗ್ರೆಸ್ನವರ ಜೈಲು ಕಳಿಸೋದಲ್ಲ, ಯಾವುದೇ ಕ್ರಮಕ್ಕೆ ಈ ರಾಜ್ಯದ ದಲಿತರು ಮತಯಾಚನೆ ಬಂದಾಗ ಮನೆ ಒಳಗಡೆ ಅಲ್ಲ ಊರೊಳಗಡೆ ಸೇರಿಸಬಹುದು ಅಂತ ಹೇಳಿ ತಮ್ಮ ಮನವಿಯನ್ನ ಮಾಡ್ತಾ ಇವತ್ತು ನನ್ನ ಪ್ರತಿಭಟನೆ ದಾಖಲಿಸಿರ್ತಕ್ಕಂಥ ನಾನೆಲ್ಲ ಮುಖಂಡರಿಗೆ ವಿಶೇಷ ಸಭೆಗಳನ್ನು ಮಾಡಿದ್ದಾರಾ? ಆಶ್ರಯ ಸಮಿತಿ ಸಭೆ ಮಾಡಲಿಲ್ಲ. ಯಾವ ಯೋಗ್ಯತೆಯಿಂದ ನಮ್ಮ ಸರ್ಕಾರ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿದೆ ಅಂತ ಹೇಳ್ತಿದ್ರಿ? ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಈ ರಾಜ್ಯದ ದಲಿತರು, ಹಿಂದುಳಿದವರು, ಜೆಡಿಎಸ್ನವರು ಮತ್ತು ಬಿಜೆಪಿಯವರು ಅನೇಕ ಪ್ರಗತಿಪರ ಯುವಕರು. ಕೊನೆಯ ಎಚ್ಚರಿಕೆ, 7ನೇ ತಾರೀಕು ತಾವು ಮಂಡಿಸುವ ಬಜೆಟ್ ನಲ್ಲಿ ಇವತ್ತು ನಡೀತಾ ಇದ್ದ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಗಳಿಗೆ ಉತ್ತರವಾಗಿ ಯಾವುದೇ ಕಾರಣಕ್ಕೂ ದಲಿತರ ಹಣ ದುರುಪಯೋಗ ಮಾಡ್ಕೊಳ್ಳೋದಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡುತ್ತಾ ಹೋದರೆ ನಿಮ್ಮ ಮಂತ್ರಿ ಮಂಡಲದ ಮೇಲೆ ಅದೇ 70 ಕ್ರಿಮಿನಲ್ ಕೇಸುಗಳನ್ನ ಹಾಕಿ ಜೈಲಿಗೆ ಕಳಿಸ್ಬೇಕಾಗಿ ಬರ್ತದೆ ಅಂತೇಳಿ ಈ ವೇದಿಕೆ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತೀವಿ. ಭವಿಷ್ಯದ ದಿನಗಳಲ್ಲಿ ನಿಮ್ಮ ಈ ನಡೆ ಮುಂದುವರೆದರೆ ಕಾಂಗ್ರೆಸ್ನವರ ಜೈಲು ಕಳಿಸೋದಲ್ಲ, ಯಾವುದೇ ಕ್ರಮಕ್ಕೆ ಈ ರಾಜ್ಯದ ದಲಿತರು ಮತಯಾಚನೆ ಬಂದಾಗ ಮನೆ ಒಳಗಡೆ ಅಲ್ಲ ಊರೊಳಗಡೆ ಸೇರಿಸಬಹುದು ಅಂತ ಹೇಳಿ ತಮ್ಮ ಮನವಿಯನ್ನ ಮಾಡ್ತಾ ಇವತ್ತು ನನ್ನ ಪ್ರತಿಭಟನೆ ದಾಖಲಿಸಿರ್ತಕ್ಕಂಥ ನಾನೆಲ್ಲ ಮುಖಂಡರಿಗೆ ವಿಶೇಷ